ಒಂದು ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ ಅಲ್ಲಿ ನಿಮ್ ಪ್ರಾಡಕ್ಟ್ ಸೇಲ್ ಮಾಡ್ಬೇಕಂದ್ರೆ ನಿಮ್ಗೆ ಏನೇನ್ ಬೇಕಾಗಿರುತ್ತೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಕ್ಕೆ. ಸೊ ನೋಡಿ, ಫಸ್ಟ್ ನಿಮ್ಗೆ ಒಂದು GST ರಿಜಿಸ್ಟ್ರೇಷನ್ ಬೇಕು. ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ನೀವು ಆಲ್ ಓವರ್ ಇಂಡಿಯಾ ಸೇಲ್ ಮಾಡ್ಬೇಕಂದ್ರೆ ಕಂಪಲ್ಸರಿ GST ಬೇಕಾಗಿರುತ್ತೆ. ಬಟ್ ಮೀಶೋ ಅಲ್ಲಿ ನೀವು ವಿತೌಟ್ GSTನೂ ಸೇಲ್ ಮಾಡಬಹುದು. ಬಟ್ ನೀವು ಏನ್ ಮಾಡ್ಬೇಕು, ಬರೀ ಕರ್ನಾಟಕದ ಒಳಗಡೆ ಸೇಲ್ ಮಾಡಕ್ಕಾಗತ್ತೆ, ಆಲ್ ಓವರ್ ಇಂಡಿಯಾ ನೀವು ಸೇಲ್ ಮಾಡಕ್ ಆಗಲ್ಲ. ಸೊ GST ತಗೊಂಡ್ಮೇಲೆ ನೀವು ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ. ಅದಾದ ಮೇಲೆ ನಿಮ್ಗೆ ಒಂದು ಪ್ರಾಡಕ್ಟ್ ಬೇಕು. ಒಂದಂತ ಅಲ್ಲ, ಒಂದು ಎರಡು, ನಿಮ್ಗೆ ಎಷ್ಟು ಇಷ್ಟ ಬರುತ್ತೆ ನೀವು ಅಷ್ಟು ಪ್ರಾಡಕ್ಟ್ ಲಿಸ್ಟ್ ಮಾಡಬಹುದು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೇಳ್ತೀವಿ 1-2-3 ಪ್ರಾಡಕ್ಟ್ ಇಂದ ಸ್ಟಾರ್ಟ್ ಮಾಡಿ. ಓಕೆ, ಒಳ್ಳೆ ಹೈ ಸೆಲ್ಲಿಂಗ್, ಹೈ ಡಿಮ್ಯಾಂಡ್ ಪ್ರಾಡಕ್ಟ್ ಸರ್ಚ್ ಮಾಡ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡ್ ಬಂದು ನೀವು ಲಿಸ್ಟ್ ಮಾಡಬಹುದು. ಸೊ ಪ್ರಾಡಕ್ಟ್ ಪರ್ಚೇಸ್ ಆದ್ಮೇಲೆ ಫೋಟೋಸ್ ಕ್ಲಿಕ್ ಮಾಡಬೇಕು. ಒಳ್ಳೆ HD ಕ್ವಾಲಿಟಿಯಲ್ಲಿ ಫೋಟೋಸ್ ತಗೊಳ್ಳಿ, ಲಿಸ್ಟಿಂಗ್ ಮಾಡಿ. ಅದಾದ್ಮೇಲೆ ನಿಮ್ಗೆ ಆರ್ಡರ್ ಬರುತ್ತೆ. ಆರ್ಡರ್ ಬಂದ್ಮೇಲೆ ನೀವು ಪ್ಯಾಕೇಜಿಂಗ್ ಮಾಡಬೇಕು. ಪ್ಯಾಕೇಜಿಂಗ್ ಮೆಟೀರಿಯಲ್ ನೀವು ತಗೊಬೇಕು. ಫ್ಲಿಪ್ಕಾರ್ಟ್, ಅಮೆಝಾನ್ ಅವ್ರ ಇದ್ರಲ್ಲೇ ವೆಬ್ಸೈಟ್ ಅಲ್ಲೇ ನಿಮ್ಗೆ ಪ್ಯಾಕೇಜಿಂಗ್ ಮೆಟೀರಿಯಲ್ ಸಿಗುತ್ತೆ, ಅಲ್ಲಿಂದಾನೆ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂದ್ರೆ ನಿಮ್ದು ಲೋಕಲ್ ಮಾರ್ಕೆಟ್ ಅಲ್ಲೂ ನಿಮ್ಗೆ ಬ್ರ್ಯಾಂಡೆಡ್ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋದು ಪ್ಯಾಕೇಜಿಂಗ್ ಐಟಮ್ ಸಿಗತ್ತೆ, ಅಲ್ಲಿಂದ ತಗೊಂಡು ನೀವು ಪ್ಯಾಕೇಜಿಂಗ್ ಮಾಡ್ಬೋದು. ಸೊ ನೋಡಿ, ನಿಮ್ಗೆ ಒಂದು ಲ್ಯಾಪ್ಟಾಪ್ ಬೇಕಾಗಿರುತ್ತೆ. ಕೆಲವ್ರು ಹೇಳ್ತಾರೆ ಮೊಬೈಲ್ ಇಂದಾನು ಮಾಡ್ಬೋದು ನೀವು ಅಂತ. ಮೊಬೈಲ್ ಇಂದಾನು ಮಾಡ್ಬೋದು, ಬಟ್ ಬೆಟರ್ ಒಂದು ಲ್ಯಾಪ್ಟಾಪ್ ಇಲ್ಲ ಕಂಪ್ಯೂಟರ್ ತಗೊಂಬಿಡಿ. ಅದಾದ್ಮೇಲೆ ಒಂದು ಪ್ರಿಂಟರ್ ಬೇಕು. ಪ್ರಿಂಟರು ಕೆಲವ್ರು ಹೇಳ್ತಾರೆ ನೀವು ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ನೀವು ಪ್ರಿಂಟ್ ತಗೊಂಬಂದು ಪ್ಯಾಕೇಜಿಂಗ್ ಮಾಡಿ ಕಳಿಸ್ಬೋದು ಅಂತ. ಬಟ್ ನಿಮ್ದು ಶಿಪ್ಪಿಂಗ್ ಲೇಬಲ್ ಪ್ರಿಂಟ್ ಮಾಡಕ್ಕೆ ನಿಮ್ಮ ಹತ್ರನೇ ಪ್ರಿಂಟರ್ ಇದ್ರೆ ಬೆಟರ್. ಯಾಕಂದ್ರೆ ಒಂದೊಂದು ಆರ್ಡರು ಮತ್ತೆ ಆರ್ಡರ್ಸ್ ಬಂದ ಮೇಲೆ ನಿಮ್ಗೆ ಅದಕ್ಕೆ ಹೋಗಿ ಪ್ರಿಂಟ್ ತಗೊಂಡ್ಬರೋದು ಅದು ಇನ್ನೂ ತಲೆನೋವು ಕೆಲಸ. ಸೊ ಅದಕ್ಕೆ ಬೆಟರ್ ಒಂದು ಪ್ರಿಂಟರ್ ತಗೊಂಬಿಡಿ, ಸೆಕೆಂಡ್ ಹ್ಯಾಂಡ್ ಇದ್ರು ಓಕೆ. ಒಂದು ಆರ್ಡರ್ ಒಂದು ಶಿಪ್ ಆದ್ಮೇಲೆ ಕಸ್ಟಮರ್ಗೆ ರೀಚ್ ಆದ್ಮೇಲೆ ನಿಮ್ಗೆ 7 ದಿವಸದ ಒಳಗಡೆ ಪೇಮೆಂಟ್ ನಿಮ್ಮ ಅಕೌಂಟ್ ಬಂದ್ಬಿಡತ್ತೆ. ಸೊ ಅದಕ್ಕೆ ಒಂದು ಅಕೌಂಟ್ ಇರ್ಬೇಕು ನಿಮ್ಮ ಹತ್ರ. ಪರ್ಸನಲ್ ಇದ್ರು ನಡೀತದೆ, ಇಲ್ಲ ಕರೆಂಟ್ ಅಕೌಂಟ್ ತಗೊಂಡ್ರು ಓಕೆ. ಬಟ್ ಪರ್ಸನಲ್ ಅಕೌಂಟ್ ಯೂಸ್ ಮಾಡ್ತಿರಲ್ಲ, SB ಅಕೌಂಟ್, ಅದರಲ್ಲಿ ಲಿಮಿಟೇಷನ್ಸ್ ಇರುತ್ತೆ. ಸೊ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಇದ್ರೆ ನೀವು ಅದು ಮಾಡಕ್ ಹೋಗ್ಬೇಡಿ. ಓಕೆ, ಸೊ ಬೆಟರ್ ಸ್ಟಾರ್ಟಿಂಗ್ ಅಲ್ಲಿ ಪರ್ಸನಲ್ ಅಕೌಂಟ್ ಇಂದ ಸ್ಟಾರ್ಟ್ ಮಾಡಿ. ಒಂದ್ಸತಿ ಆರ್ಡರ್ ನಿಮ್ಗೆ ಜಾಸ್ತಿ ಬರ್ತಾ ಇದೆ ಅಂದ್ರೆ ನೀವು ಒಂದು ಕರೆಂಟ್ ಅಕೌಂಟ್ ತಗೊಳ್ಳೋದು ಬೆಟರ್ ಆಪ್ಷನ್. ಸೊ ಫ್ರೆಂಡ್, ನಿಮ್ಗೆ ಏನಾದ್ರೂ GST ಬೇಕಾಗಿದ್ರೆ ನಂಬರ್ ಕೊಟ್ಟಿದ್ದೀನಿ, ಅಲ್ಲಿ ಕಾಲ್ ಮಾಡಿ ನೀವು ಡೀಟೇಲ್ಸ್ ತಗೊಬಹುದು, ಮತ್ತೆ ನಿಮ್ದು GST ರಿಜಿಸ್ಟ್ರೇಷನ್ ಮಾಡಿಸ್ಬೋದು.